ಪ್ರತಿ ವಿದ್ಯಾರ್ಥಿಗಳಿಗೆ ಶಾಲಾ ಕಟ್ಟಡ ನಿಧಿ ಹೆಸರಿನಲ್ಲಿ ಹಗಲು ದರೋಡೆ ಮಾಡುತ್ತಿರುವಂತಹ ಆಡಳಿತ ಮಂಡಳಿಯ ವಿರುದ್ಧ ಶಾಲಾ ಆವರಣದಲ್ಲಿ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಿಂದ ಬೆಳಗಾವಿಯ ರಾಯಭಾಗ ತಾಲೂಕು ಕೋಳಿಗುಡ್ಡ ಸ್ಥಳೀಯರಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಶಿಕ್ಷಣಾಧಿಕಾರಿ ಮತ್ತು ಸಂಸ್ಥೆ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಅಲ್ಲಿಂದ ಮತ್ತೆ ಯಾವುದೇ ನಮಗೆ ಬಂದಿರಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆರೋಪ ಐತಿಲ್ಲ, ಸುಳ್ಳು. ನಾನು ಕಟ್ಟಡದ ಸಹಾಯಕ ನಿಧಿ ಅಂತ ತಗೊಳತ್ತೀನಿ. ಈಗ ಅದನ್ನ ಹೇಳ್ತೀನಿ, ನಾಳೆ ಕೇಳ್ರಿ, ನಾಡ್ದು ಕೇಳ್ರಿ, ಅದಕ್ಕೆ ಅದನ್ನ ನಾನು ಅಂಜುತ್ತಿಲ್ಲ. ನಾನು ಕಟ್ಟಡ ಕಟ್ಲತ್ತೀನಿ, ನಾಟ್ ಲೆಸ್ ದನ್ 90 lakh rupees ನಾನು ಪೇಮೆಂಟ್ ಮಾಡಿದ್ದೀನಿ. ನೋಡಿ ಬರಲ್ಲ, ನಾನು ಏನಾರ ತಪ್ಪು ಮಾಡಿದ್ರೆ ನೀವು ಹೋಗಿ ಅಪ್ರಿಸಿಯೇಷನ್ ಮಾಡ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಮಾಡತ್ತದ ನಾ ಹೇಳ್ಬೇಕು, ದಟ್ ಈಸ್ ಮೈ ಕರ್ಟಸಿ. ನಾ ಹೇಳತ್ತೀನಿ. ಇವತ್ತು ರವಿದವ್ರು ಬಂದಿದ್ರು, ಪ್ರತಿಭಟನೆ ಮಾಡಿದ್ರು, ಬಿಒಸರು ಬಂದಿದ್ರು. ಬಿಒರ್ ಏನು ಹೇಳ್ರಿ? ಬಿಒರ್ಗಿನ ನಾಟ್ ಲೆಸ್ ದನ್ 2 times 3 times ನಂದು ಏನು ಕರ್ಟಸಿ ಏನೈತಿಲ್ಲ. ನಾನು ಕಟ್ಟಡ ಕಟ್ಟಿದ್ರು ವಿಸಿಟ್ ಮಾಡಿದಾರೆ, 3 times ವಿಸಿಟ್ ಮಾಡಿದ್ದಾರೆ. ಆಪರೇಷನ್ ಚಂದ ಮಾಡತ್ತೆ, ಚಲೋ ಮಾಡ್ಕೊಂಡು ಹೇಳಿದಾರೆ. ಇವತ್ತಿನ ತನಕ ಹೇಳಲ್ಲ. ಮತ್ತಿನ್ನು ಯಾರ ಮನಸ್ಥಿತಿ ಹಂಗೈತೆ, ನಾನು ಹೆಂಗೆ ಜಸ್ಟಿಫೈ ಮಾಡ್ಕೊಳ್ಳಿ? ಸರಿ, ಕಟ್ಟಡ ಬಾಡಿಗೆ ಅದೆಯೋ ಅಥವಾ ಸ್ವಂತ ಮಾಲೀಕತೆ? ಎಲ್ಲ ಇದು ಎಲ್ಲ ಬಾಡಿಗೆ ಹತ್ತಿಲ್ಲ. ದೇವಸ್ಥಾನ ಜಾಗದಲ್ಲಿ ನೀವು ಸಾರ್ವಜನಿಕರು ಹೇಳ್ತಾರೆ. ನಾ ಹೇಳ್ತೀನಿ, ಇದು ದೇವಸ್ಥಾನದ ಜಾಗ. ಇದಕ್ಕೆ ಕಂಡೀಷನ್ ಮೇಲೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಿ. ಇದ್ರಾಗ ಹುಡುಗರಿಗೆ ಅದಕ್ಕೆ ಪೇಂಟ್ ಹಚ್ಕೊಳ್ಳೋದಷ್ಟ ಸಾಲಿಗೆ ಇರ್ತದೆ ದೇವಸ್ಥಾನಕ್ಕೆ ಅಷ್ಟೇ ನಾವು ರಿಪೋರ್ಟ್. ಅದ್ರ ಮೇಲೆ ನಾವು ಸಾಲಿ ನಡೆಸಿದ್ವಿ. ನಾವು ಪ್ಲಸ್ ದನ್ 30 years ಮಾಡಾಕ್ತಿದ್ವಿ. ಇಲ್ಲ, ಅದಕ್ಕೇನು ದೇವಸ್ಥಾನಕ್ಕೆ ಏನಾದರೂ ಬಾಡಿಗೆ ಕೊಡ್ತೀವಿ? ಸರಿ, ಬಾಡಿಗೆ ಇಲ್ಲ, ಬಾಡಿಗೆ ಕರಾರ್ ಇಲ್ಲದನ್ನ ಇದು ಕಾಪಿ. ಇದನ್ನ ಪಂಚಾಯತ್ ಇದ್ರಾಗ ಅದು ಅಲಕ್ನೂರು ಪಂಚಾಯತ್ಯಾಗ ಠರಾವ್ ಐತಿ. ಅದ್ರ ಪ್ರಕಾರ ನಾವು ಬಣ್ಣ ಸುಣ್ಣ ಹಚ್ಕೊಳ್ಳೋದು ಕ್ಲೀನ್ ಮಾಡ್ಕೊಂಡು ನಮ್ಮ ಡ್ಯೂಟಿ ನಾವು ಮಾಡಾಕ್ತಿದ್ವಿ. ಸರ್, ಕೆಲವೊಂದು ಜನ ಹೇಳ್ತಾರೆ ಇಲ್ಲಿ ಸರಿಯಾಗಿ ಬಿಸಿ ಊಟನೂ ಕೂಡ ಮತ್ತು ತತ್ತಿ ಕೂಡ. ನೀವು ವಿಸಿಟ್ ಮಾಡಿರಿ, ಯಾವಾಗ ಬೇಕಾದ್ರೆ ವಿಸಿಟ್ ಮಾಡಿರಿ, ನಮಗೇನೋ ಅಭ್ಯಂತರ ಬರ್ರಿ, ಚೆಕ್ ಮಾಡ್ಕೊರಿ. ಕರೆಕ್ಟ್ ಇರಲಿಲ್ಲ ಅಂದ್ರೆ ನೀವು ರೆಕ್ಟಿಫೈ ಮಾಡಕ್ಕೆ ನನಗೆ ಸಜೆಷನ್ ಕೊಡ್ರಿ, ನಾನು ಆ ರೀತಿ ಬಿಹೇವ್ ಮಾಡ್ತೀನಿ. ನೋಡಿ ಪಡಿತಾರೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ದೂರನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾವು 3/9/25 ಶಾಲೆಗೆ ಭೇಟಿಯನ್ನು ಕೊಟ್ಟಿದ್ವಿ. ಭೇಟಿಯನ್ನು ಕೊಟ್ಟು ಶಾಲೆಯ ಚೇರ್ಮನ್ರು ಮತ್ತು ಮುಖ್ಯ ಶಿಕ್ಷಕರ ಜೊತೆಗೆ ನಾನು ಮಾತಾಡಿ ಏನಾದರೂ ಅಧಿಕ ಶುಲ್ಕವನ್ನು ಪಡೆದಿರೋದು ಸಾರ್ವಜನಿಕರಿಂದ ದೂರು ಬಂದು ಅವರಿಗೆ ನಮಗೆ ಮತ್ತೆ ನೀವು ಹಣವನ್ನು ಪಡೆದಿದ್ರೆ ವಾಪಸ್ಸನ್ನು ಪೋಷಕರಿಗೆ ಕೊಡಬೇಕು ಅಂತೇಳಿ ಒಂದು ಪ್ಯಾಕೇಜ್ ಮಾಡಿದ್ವಿ. ಕಳೆದ ಬಾರಿನ ಇದೇ ರೀತಿಯಾಗಿತ್ತು, ನಾವು ಹೇಳಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮಗೆ ದೂರನ್ನು ಕೊಟ್ಟಿದ್ದಾರೆ. ಅದರ ಆಧರಿಸಿ ನಾವು ತನಿಖೆಯನ್ನು ಮಾಡ್ತೀವಿ. ನಮ್ದು ಹುಡುಗಿದು ಸಾಲಿ ಫೀ ತುಂಬಿಸ್ಕೊಂಡ್ರಿ. ಆಮೇಲೆ ಹುಡುಗಿ ಏನ್ರಿ ಕೇಳಕ್ಕೆ ಹೋದ್ರೆ ಭೀ ನಾವು ಏನ್ರಿ ಹುಡುಗರಿಗೆ ಹಿಂಗೆ ಇದನ್ನ ಬಡಿಯಾಕತ್ತು ಅಂದ್ರೆ ನಾವು ಕೇಳಿವಂತಾರ. ಅವಾಗೇನ ಮಾತಾಡಿ ನಮ್ಮ ಹುಡುಗರನ್ನ ಕೇರ್ ಮಾಡಂಗಿಲ್ಲ ಅವ್ರಿಗೆ. ಕೇಳೋಣ.